ಹಲೋ ಫ್ರೆಂಡ್ಸ್, ನಾವಿವತ್ತು ಸಂಭವನೀಯತೆ ಅಂದ್ರೆ ಪ್ರೊಬಬಿಲಿಟಿ ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ನೋಡಿ, ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಒಂದು ದಾಳವನ್ನು ಒಂದು ಸಲ ಎಸೆಯಲಾಗಿದೆ. ನೋಡಿ, ದಾಳ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಡೈಸ್ ಅಂತೇಳಿ ಕರಿತೇವೆ, ಹೌದಾ? ಆ ಡೈಸ್ಗೆ ಎಷ್ಟು 6 ಮುಖಗಳು ಇರ್ತವೆ. ಆ ಡೈಸ್ಗೆ ಎಷ್ಟು ಇರ್ತವೆ? 6 ಮುಖಗಳು ಇರ್ತಾವೆ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ನೋಡಿ, ಪ್ರಶ್ನೆ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ, ಒಂದು ಬೆಸ ಸಂಖ್ಯೆ ಬರುವ ಸಂಭವನೀಯತೆ ಎಷ್ಟು ಅಂತೇಳಿ ಕೇಳ್ತಾ ಇದ್ದಾರೆ. ಹಾಗಾದ್ರೆ ನೋಡಿ, ನಮ್ಗೆ ಈಗಾಗಲೇ ಗೊತ್ತಿದೆ ಆ ಒಂದು ದಾಳಕ್ಕೆ ಎಷ್ಟು ಮುಖಗಳು ಇರ್ತವೆ? 6 ಮುಖಗಳು ಇರ್ತಾವ. ಅಂದ್ರೆ 6 ಸಂಖ್ಯೆಗಳನ್ನದು ಹೊಂದಿರ್ತದೆ. 1 2 3 4 5 6. ಹಾಗಾದ್ರೆ 6 ಮುಖ ಇದ್ರೆ 6 ಸಂಖ್ಯೆಗಳನ್ನ ಹೊಂದಿರ್ತದೆ. ಹಾಗಾದ್ರೆ ನೋಡಿ, ಅವ್ರು ಮತ್ತೇನ್ ಕೇಳ್ತಾ ಇದ್ದಾರೆ ಅಂದ್ರೆ, ಒಂದು ಬೆಸ ಸಂಖ್ಯೆ. ಹಾಗಾದ್ರೆ ಇವುಗಳಲ್ಲಿ ಬೆಸ ಸಂಖ್ಯೆ ಯಾವುದು ಅನ್ನೋದನ್ನ ತಿಳ್ಕೊಬೇಕು. 1 3 ಮತ್ತು 5. ಹಾಗಾದ್ರೆ ನಾವು ಬೆಸ ಸಂಖ್ಯೆಯನ್ನು ತಗೊಂಡಾಗ ಅದು 1 ಬರ್ಬೋದು, 2 ಬರ್ಬೋದು, ಇದು 3 ಬರ್ಬೋದು ಮತ್ತು 5 ಕೂಡ ಬರಬಹುದು. ನೋಡಿ, ಹಾಗಾದ್ರೆ ಇವುಗಳ ಒಂದು ಸಂಭವನೀಯತೆ ಕಂಡುಹಿಡಿಯೋಣ. ಪಿ ಆಫ್ ಇ ಈಗಾಗಲೇ ನಮಗೆ ಸಂಭವನೀಯತೆ ಒಂದು ಸೂತ್ರ ಗೊತ್ತಿದೆ. ಪಿ ಆಫ್ ಇ ಇಸ್ ಈಕ್ವಲ್ ಟು ಏನಾಯ್ತು? ನಂಬರ್ ಆಫ್ ಇ ಸಮ್ ಆಫ್ ಇ ಅಂತೇಳಿ ಬರೀಬಹುದು. ಹಾಗಾದ್ರೆ ಇದು ಸಮ್ ಆಫ್ ಇ ಅಂದ್ರೆ ಎಲ್ಲ ಘಟನೆಗಳ ಒಂದು ಮೊತ್ತ. ಹಾಗಾದ್ರೆ ಇಲ್ಲಿ ಅವು ಎಷ್ಟು ಘಟನೆಗಳು ಆಗಿದಾವೆ ಅನ್ನೋದು ನೋಡಿ. ಒಟ್ಟು ಎಷ್ಟಿದಾವೆ? 1 2 3 4 5 6. ಎಷ್ಟಾಗ್ತಾ ಇದೆ? 6. ಇದೆಷ್ಟಾಗ್ತಾ ಇದೆ? 6. ನಂಬರ್ ಆಫ್ ಇವೆಂಟ್ಸ್ ನಾವಿಲ್ಲಿ ಯಾವ್ದನ್ನ ತಗೊಳ್ತಾ ಇದ್ದೇವೆ ಅಂದ್ರೆ ಬೆಸ ಸಂಖ್ಯೆಯನ್ನ ತಗೊಳ್ತಾ ಇದ್ದೇವೆ. ಬೆಸ ಸಂಖ್ಯೆ ಎಷ್ಟಿದಾವೆ? ಬೆಸ ಸಂಖ್ಯೆ 3 ಇದಾವೆ. 1 3 5. ಇದು ಇಲ್ಲಿರುವಂತ ಒಟ್ಟು ಸಂಖ್ಯೆ. ಇದು ಯಾವುದನ್ನು ನಾವು ಅಲ್ಲಿ ತೆಗೆದುಕೊಳ್ತಾ ಇದ್ದೇವೆ. ನೋಡಿ, 3 ಒಂದಲೇ 3 ಎರಡ್ಲೆ ಕಟ್ತಾ ಹೋಗ್ತಾ ಇದೆ. ಹಾಗಾದ್ರೆ ಇವುಗಳ ಒಂದು ಸಂಭವನೀಯತೆ ಎಷ್ಟು ಬರ್ತಾ ಇದೆ? 1 2 ನೋಡಿ, ಅದೇ ರೀತಿಯಾಗಿ ಒಂದು ಸಮಸಂಖ್ಯೆ ಪಡೆಯುವ ಸಂಭವನೀಯತೆ ಇದೇ ರೀತಿಯಾಗಿ ಮಾಡೋಣ. ಇಲ್ಲಿ ಕೂಡ ದಾಳವನ್ನು ತೆಗೆದುಕೊಂಡಿದ್ದೇವೆ. ಹಾಗಾದ್ರೆ ಒಟ್ಟು ಎಷ್ಟು ಸಂಖ್ಯೆಗಳಾಗ್ತಾ ಇದ್ದೇವೆ? 1 2 3 4 5 ಮತ್ತು 6. ಇವುಗಳಲ್ಲಿ ಸಮಸಂಖ್ಯೆ ಯಾವುವು ಅಂತೇಳಿ ತಿಳ್ಕೊಳ್ಳೋಣ. 2 4 6. ಇವು 3 ಏನದು? ಸಮಸಂಖ್ಯೆಗಳದು. ಹಾಗಾದ್ರೆ ಇದರ ಒಂದು ಸಂಭವನೀಯತೆಯನ್ನು ನಾವು ಏನ್ ಮಾಡೋಣ? ಕಂಡುಹಿಡಿಯೋಣ. ನೋಡಿ, ಇದೇ ರೀತಿಯಾಗಿ ಬರ್ಕೊಳ್ಳೋಣ. ಪಿ ಆಫ್ ಇ ಇಸ್ ಈಕ್ವಲ್ ಟು ಎನ್ ಆಫ್ ಇ ಎಸ್ ಆಫ್ ಇ. ಗೊತ್ತಾಯ್ತಾ? ಹಾಗಾದ್ರೆ ಒಟ್ಟು ಸಂಖ್ಯೆ ಎಷ್ಟು ಸಂಖ್ಯೆ ಅದಾವೆ? 1 2 3 4 5 6. ಒಟ್ಟು 6 ಸಂಖ್ಯೆಗಳದಾವೆ. ಹಾಗಾದ್ರೆ ಸಮ ಸಂಖ್ಯೆಗಳು ಎಷ್ಟು ಬರ್ಬೋದು? 2 ಬರ್ಬೋದು, 3 4 ಬರ್ಬೋದು ಮತ್ತು 6 ಬರ್ಬೋದು. ಹಾಗಾದ್ರೆ ಎಷ್ಟು ಅದಾವೆ? 3 ಅದಾವೆ. 3 ಒಂದಲೇ 3 ಎರಡ್ಲೆ. ಹಾಗಾದ್ರೆ ಇತರದ್ದು ಕೂಡ ಸಂಭವನೀಯತೆ ಎಷ್ಟಾಗ್ತಾ ಇದೆ? 1 2. ಈಗ ಈ ರೀತಿಯಾಗಿ ನಾವು ಸಂಭವನೀಯತೆಯ ಲೆಕ್ಕಗಳನ್ನ ಬಿಡಿಸಬಹುದು ಅಂತೇಳಿ ಹೇಳ್ತಾ ಇದ್ದೇವೆ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಹೀಗೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.